ಜನರ ಧ್ವನಿ ನ್ಯೂಸ್ಗೆ ಸ್ವಾಗತ. ಕಾಂಗ್ರೆಸ್ ಪ್ರಚಾರ ಸಮಿತಿಯ ಸಂಘಟನಾ ಸಭೆ. ಹೌದು, ಜಿಲ್ಲಾ ಕಾಂಗ್ರೆಸ್ ಪ್ರಚಾರ ಸಮಿತಿಯ ಮಹತ್ವದ ಸಂಘಟನಾ ಸಭೆಗೆ ಆಗಮಿಸುತ್ತಿರುವ ಕೆಪಿಸಿಸಿ ಪ್ರಚಾರ ಸಮಿತಿ ಅಧ್ಯಕ್ಷರಾದ ವಿನಯ್ ಕುಮಾರ್ ಸೊರಕೆ ಅವರ ಪ್ರವಾಸದ ಪೂರ್ವಭಾವಿ ಸಭೆಯು ಬಾಗಲಕೋಟೆಯ ನವನಗರದ ಜಿಲ್ಲಾ ಕಾಂಗ್ರೆಸ್ ಭವನದಲ್ಲಿ ಯಶಸ್ವಿಯಾಗಿ ಜರುಗಿತು. ಸಭೆಯಲ್ಲಿ ಭಾಗವಹಿಸಿದ್ದ ಕೆಪಿಸಿಸಿ ಸಂಯೋಜಕರಾಗಿರುವ ಡಾಕ್ಟರ್ ಶರಣಪ್ಪ ಕೋಚಿಗಿ ಅವರು ಮಾತನಾಡಿ, ಮುಂದಿನ ಮಹತ್ವದ ಜಿಲ್ಲಾ ಮಟ್ಟದ ಸಭೆ ಕಾಂಗ್ರೆಸ್ ಪಕ್ಷದ ಸಂಘಟನೆಯ ಬಲವರ್ಧನೆಗೆ ಮತ್ತು ಕಾರ್ಯಕರ್ತರ ಉತ್ಸಾಹ ಹೆಚ್ಚಿಸಲು ಮಹತ್ವದ ಅವಕಾಶವಾಗಿದೆ. ಪ್ರತಿಯೊಬ್ಬ ನಾಯಕರು ಮತ್ತು ಕಾರ್ಯಕರ್ತರು ತಮ್ಮ ತಮ್ಮ ಹುದ್ದೆಗೆ ತಕ್ಕ ಜವಾಬ್ದಾರಿಯನ್ನು ನಿಭಾಯಿಸಿದರೆ ಸಭೆಯನ್ನ ಅದ್ಧೂರಿಯಾಗಿ ಯಶಸ್ವಿಗೊಳಿಸಬಹುದು ಎಂದರು. ಸಭೆಯಲ್ಲಿ ಜಿಲ್ಲಾ ಉಸ್ತುವಾರಿ ಸಂಯೋಜಕರಾಗಿರುವ PL ನೇರಳಕಟ್ಟಿಯವರು ಮಾತನಾಡಿ, ಕಾಂಗ್ರೆಸ್ ಪಕ್ಷದ ಹೋರಾಟ ಮತ್ತು ಬದ್ಧತೆಯನ್ನ ಜನರಿಗೆ ತಲುಪಿಸುವಲ್ಲಿ ಪ್ರಚಾರ ಸಮಿತಿಯ ಪಾತ್ರ ಅತ್ಯಂತ ಪ್ರಮುಖವಾಗಿದೆ ಎಂದರು. ಇನ್ನು ಸಭೆಯ ಸುವ್ಯವಸ್ಥಿತ ನಿರ್ವಹಣೆ, ಕಾರ್ಯಕರ್ತರ ಹೆಚ್ಚಿನ ಹಾಜರಾತಿ, ಸಾರ್ವಜನಿಕರಲ್ಲಿ ಪ್ರಚಾರ ಸಮಿತಿಯ ಸಂದೇಶ ತಲುಪುವಂತೆ ನಿರ್ವಹಿಸಲು ಎಲ್ಲರೂ ಶ್ರಮಿಸಬೇಕು ಎಂದು ಕರೆ ನೀಡಿದರು. ಸಭೆಯ ಅಧ್ಯಕ್ಷತೆಯನ್ನು ಜಿಲ್ಲಾ ಪ್ರಚಾರ ಸಮಿತಿಯ ಅಧ್ಯಕ್ಷರಾಗಿರುವ ನಾಗರಾಜ್ ಹದ್ಲಿ ಅವರು ವಹಿಸಿದ್ದರು. ಸಂಯೋಜಕ ಶ್ರೀಧರ್ ನೀಲನಾಯ್ಕ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಸಿದ್ದು ಕೋಲಾರ್, ಸುನಿಲ್ ಬಾಲ್ಗಾವಿ, ನಾಗಮಲ್ಲೇಶ್ವರಿ, ವಿಜಯ್ ಮುಳ್ಳೂರ್, ಗೋಪಾಲ್ ಹಳಪೇಟ್, ಅಜಯ್ ಕಪಾಟೆ ಹಾಗೂ ವಿವಿಧ ಘಟಕಗಳ ಮುಖಂಡರು ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡರು. ಇನ್ನು ಸಂಘಟನೆಗಳ ಚಟುವಟಿಕೆಗಳನ್ನು ಮತ್ತಷ್ಟು ಚುರುಕು ಮಾಡಲು ಹಲವು ಸಲಹೆಗಳನ್ನು ಕೊಟ್ಟರು. ಸಭೆಯಲ್ಲಿ ಸಭೆಯ ದಿನಾಂಕ, ಸ್ಥಳ, ಅತಿಥಿಗಳ ಆತಿಥ್ಯ, ಸ್ವಾಗತ ಸಮಿತಿಯ ರಚನೆ, ಸಭಾಂಗಣ ವ್ಯವಸ್ಥೆ, ಪ್ರಚಾರ ಕಾರ್ಯ ಮತ್ತು ಮಾಧ್ಯಮ ನಿರ್ವಹಣೆ ಕುರಿತು ತೀರ್ಮಾನವನ್ನು ಕೈಗೊಳ್ಳಲಾಯಿತು. ಸಭೆಯಲ್ಲಿ ಜಿಲ್ಲೆಯ ಎಲ್ಲ ಬ್ಲಾಕ್ಗಳ ಮುಖಂಡರುಗಳು, ಕಾರ್ಯಕರ್ತರು ಭಾಗವಹಿಸಿದ್ರು. ಎಲ್ಲರೂ ಮುಕ್ತ ಕಂಠದಿಂದ ಮುಂದಿನ ಸಭೆಯನ್ನ ಐತಿಹಾಸಿಕವಾಗಿ ಯಶಸ್ವಿಗೊಳಿಸಲು ನಿರ್ಧರಿಸಿದ್ರು. ವರದಿ ತೌಶೀಫ್ ಕೆರೂರ್.